Hello, good morning everyone. This is Dr. Niranjan Babu HS, working as an Assistant Professor of Commerce at Maharani's Women's Commerce and Management College, Mysore. We are making a discussion over an interesting subject, disaster management. This subject is prescribed for third semester BCom course for the University of Mysore. We are in the 21st session. We shall see what we will be discussing today. Today we will be discussing the disaster risk management in India, the hazard and the vulnerability profile of India, the components of disasters relief, water, food and sanitization. ನಾವು ಈ ಸೆಷನ್ನಲ್ಲಿ ಏನನ್ನು ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದರೆ, ಭಾರತದಲ್ಲಿ ವಿಪತ್ತುಗಳಿಂದಾಗಿ ಯಾವ ಅಪಾಯಗಳಿದ್ದಾವೆ ಮತ್ತು ದುರ್ಬಲತೆಯ ಒಂದು ಸಂಕ್ಷಿಪ್ತ ನೋಟವನ್ನು ನೋಡಲಿದ್ದೇವೆ. ಹಾಗೆಯೇ ವಿಪತ್ತಿನ ಸಂದರ್ಭದಲ್ಲಿ ವಿಪತ್ತು ನಿರ್ವಹಣೆಯ ಅಂಗವಾಗಿ ಯಾವ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು, ಅದರಲ್ಲೂ ಬಹಳ ಮುಖ್ಯವಾಗಿ ಕುಡಿಯುವ ನೀರನ್ನು, ಆಹಾರವನ್ನು, ಶುಚಿತ್ವವನ್ನು ಕಾಪಾಡುವಂಥ ಪ್ರಾಮುಖ್ಯತೆ ಬಗ್ಗೆ ನಾವು ಇದನ್ನು ಚರ್ಚೆಯನ್ನು ಮಾಡಲಿದ್ದೇವೆ. ಅದಕ್ಕಿಂತ ಮುಂಚೆ ಇದುವರೆಗೆ ಏನೆಲ್ಲ ಚರ್ಚೆ ಮಾಡಿದ್ದೀವಿ ಸಬ್ಜೆಕ್ಟಲ್ಲಿ ಅಂತ ನೋಡೋದಾದರೆ, we shall make a quick recap what we have discussed so far in this subject. There are 4 important chapters in this disaster management subject. Already we have discussed the first unit, that is introduction to disasters management, second unit, that is approaches to the risk reduction, and the third unit, interrelationship between the disasters and the development. ಇದುವರೆಗೆ ನಾವು ವಿಪತ್ತು ನಿರ್ವಹಣೆ ಸಬ್ಜೆಕ್ಟ್ನಲ್ಲಿ ಒಟ್ಟು 4 ಅಧ್ಯಾಯಗಳಿದ್ದು 3 ಅಧ್ಯಾಯಗಳನ್ನು ಈಗಾಗಲೇ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಅದರಲ್ಲಿ ಮೊದಲನೇ ಅಧ್ಯಾಯ ವಿಪತ್ತು ನಿರ್ವಹಣೆ ಅಂದ್ರೇನು, ನೈಸರ್ಗಿಕ ವಿಪತ್ತುಗಳು ಅಂದ್ರೇನು, ಪ್ರಾಕೃತಿಕ ಮತ್ತು ನೈಸರ್ಗಿಕ ವಿಕೋಪಗಳು ಯಾವ್ದು, ಮಾನವ ನಿರ್ಮಿತ ವಿಕೋಪಗಳು ಯಾವ್ದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಹಾಗೆ ವಿಪತ್ತು ಅಪಾಯವನ್ನು ತಗ್ಗಿಸುವಂಥ ವಿಧಾನಗಳು ಯಾವುದಿದ್ದಾವೆ, ಅದರಿಂದ ಹೇಗೆ ನಾವು ಅಳವಡಿಸ್ಕೊಂಡು ಆ ವಿಧಾನಗಳನ್ನು ಅಪಾಯವನ್ನು ತಗ್ಗಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸೆಕೆಂಡ್ ಚಾಪ್ಟರಲ್ಲಿ ಚರ್ಚೆ ಮಾಡಿದ್ದೀವಿ. ಹಾಗೆ ಥರ್ಡ್ ಯೂನಿಟ್ನಲ್ಲಿ ವಿಪತ್ತುಗಳು ಮತ್ತು ಅಭಿವೃದ್ಧಿ ನಡುವೆ ಇರುವಂತಹ ಪರಸ್ಪರ ಸಂಬಂಧಗಳೇನು, ಹೇಗೆ ಅಭಿವೃದ್ಧಿಗೆ ವಿಪತ್ತುಗಳು ಅತ್ಯಂತ ಹೆಚ್ಚು ಅಡ್ಡಿಯನ್ನು ತಂದೊಡ್ಡುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಈಗ we shall see the objectives of this particular session. To introduce the disasters risk profile of India at the all India level, how the India has been facing the risks and also the hazards and the vulnerabilities, so that we will be discussing in this session. And also this session will help the students to know about the components of the disasters relief. ಈ ಪರ್ಟಿಕ್ಯುಲರ್ ಸೆಷನ್ ಉದ್ದೇಶ ಏನು ಡಿಸ್ಕಸ್ ಮಾಡ್ತಿರೋದು ಅಂತಂದರೆ, ಭಾರತದಲ್ಲಿ ಅಪಾಯ ಮತ್ತು ದುರ್ಬಲತೆಯ ನೋಟ ಏನಿದೆ ವಿಪತ್ತಿನಿಂದಾಗಿ ಅದರ ಬಗ್ಗೆ ಸಮಗ್ರವಾದ ಚರ್ಚೆ ಮತ್ತು ವಿದ್ಯಾರ್ಥಿಗಳಿಗೆ ವಿಪತ್ತಿನ ಸಂದರ್ಭದಲ್ಲಿ ಒದಗಿಸಬೇಕಾದಂತಹ ಪರಿಹಾರ ಕ್ರಮಗಳ ಬಗ್ಗೆ ಚರ್ಚೆಯನ್ನು ನೋಡ್ತಾ ಇದ್ದೀವಿ. ಔಟ್ಕಮ್ ಆಫ್ ದ ಸೆಷನ್, ಅಟ್ ದ ಎಂಡ್ ಆಫ್ ದ ಸೆಷನ್ ದ ಸ್ಟೂಡೆಂಟ್ಸ್ ವಿಲ್ ಬಿ ಅಕ್ವೈರಿಂಗ್ ದ ನಾಲೆಡ್ಜ್ relating to the major risk profile of our India. At the same time, the students will also learn the important disaster relief components to make the arrangement during the happening of the disasters. ವಿದ್ಯಾರ್ಥಿಗಳಿಗೆ ಈ ಸೆಷನ್ನ ಕೊನೆಯಲ್ಲಿ ಏನು ಅರ್ಥ ಆಗುತ್ತೆ, ಅವ್ರು ಏನು ಟೇಕ್ ಅವೇ ಇದೆ ಅಂತಂದರೆ, ಅವ್ರಿಗೆ ನಾಲೆಡ್ಜ್ ಬೆಳೆಯುತ್ತೆ ಯಾವುದ್ರ ಬಗ್ಗೆ, ಭಾರತದಲ್ಲಿರುವಂಥ ವಿಪತ್ತುಗಳು ಮತ್ತು ದುರ್ಬಲತೆಯ ಸಂಕ್ಷಿಪ್ತ ಚಿತ್ರಣ ಅವ್ರಿಗೆ ಸಿಗುತ್ತೆ. ಹಾಗೆ ವಿಪತ್ತಿನ ಸಂದರ್ಭದಲ್ಲಿ ನಾವೆಲ್ಲ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಚಿತ್ರಣವನ್ನು ನೋಡಬಹುದಾಗಿದೆ. ಡಿಸಾಸ್ಟರ್ಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇನ್ ಇಂಡಿಯಾ. We shall start the discussion over this particular 4th unit, that is the disaster risk management in India, wherein we will be looking the hazard and the vulnerability profile of India, the components of disasters relief, water, food and sanitization. ನಾವೀಗ ಈ ಸೆಷನ್ನ ಅಧಿಕೃತವಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾರತದಲ್ಲಿರುವಂಥ ಅಪಾಯ ಮತ್ತು ದುರ್ಬಲತೆಯ ನೋಟ ಯಾವುದಿದೆ ಅದುಗಳನ್ನು ಚರ್ಚೆ ಮಾಡ್ತೀವಿ. ಹಾಗೆ ವಿಪತ್ತು ನಿರ್ವಹಣೆ ಪರಿಹಾರ ಅಂಶಗಳು, ಅದರಲ್ಲಿ ಬಹಳ ಮುಖ್ಯವಾಗಿ ಕುಡಿಯುವ ನೀರು, ಆಹಾರ ಮತ್ತು ಶುಚಿತ್ವದ ಬಗ್ಗೆ ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ. ಟು ಸ್ಟಾರ್ಟ್ ವಿತ್ ದ ಇಂಟ್ರೊಡಕ್ಷನ್, ಹಜಾರ್ಡ್ ಅಂಡ್ ದ ರಿಸ್ಕ್ ಪ್ರೊಫೈಲ್ ಆಫ್ ಇಂಡಿಯಾ. ಭಾರತದಲ್ಲಿ ಅಪಾಯ ಮತ್ತು ದುರ್ಬಲತೆ ನೋಟ ಏನಿದೆ ಅಂತ ನಾವು ನೋಡೋದಾದರೆ, India is one of the oldest civilization in the world. India is having a diversified socio-economic profile, physiography and climatic conditions. Because of its vast diversity, India is facing so many types of disasters, both natural as well as the man-made. India is one of the countries in the top 10 list of most disasters affected nations in the world. ಭಾರತದಲ್ಲಿರುವಂಥ ಅಪಾಯ ಮತ್ತು ದುರ್ಬಲತೆಯ ನೋಟವನ್ನು ನಾವು ನೋಡೋದಾದರೆ, ಭಾರತ ಅನ್ನುವಂಥದ್ದು ಇಡೀ ವಿಶ್ವದಲ್ಲೇ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದಾಗಿದೆ.
ಭಾರತವು ಅತ್ಯಂತ ವೈವಿಧ್ಯಮಯವಾದಂತಹ ಸಾಮಾಜಿಕ ಆರ್ಥಿಕ ವಿವರಗಳನ್ನು ಒಳಗೊಂಡಿದೆ. ಹಾಗೆ ಭೌತಿಕವಾಗಿ ಮತ್ತು ಹವಾಮಾನ ಪರಿಸ್ಥಿತಿಗಳನ್ನು ನೋಡಿದಾಗ ಅತ್ಯಂತ ವೈವಿಧ್ಯಮಯವಾದಂತಹ ಚಿತ್ರಣಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇಷ್ಟೆಲ್ಲ ವೈವಿಧ್ಯಮಯ ಸಾಂಸ್ಕೃತಿಕ, ಭೌಗೋಳಿಕ ಹಾಗೆ ಪ್ರಾಕೃತಿಕವಾದಂತಹ ವೈವಿಧ್ಯತೆಯಿಂದಾಗಿ ಭಾರತ ದೇಶ ಅತ್ಯಂತ ಹೆಚ್ಚಿನ ಅಪಾಯವನ್ನು ಮತ್ತು ಅತ್ಯಂತ ಹೆಚ್ಚಿನ ದುರ್ಬಲತೆಯನ್ನು ವಿಪತ್ತಿನ ದೃಷ್ಟಿಕೋನದಿಂದ ಹೊಂದಿದೆ ಅಂತ ಹೇಳಬಹುದಾಗಿದೆ. ಮತ್ತು ಭಾರತ ಇಡೀ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ವಿಪತ್ತುಗಳಿಗೆ ಒಳಪಡುವಂಥ ದೇಶಗಳಲ್ಲಿ ಟಾಪ್ 10 ದೇಶಗಳಲ್ಲಿ ಭಾರತ ಕೂಡ ಒಂದಾಗಿದೆ. ಕಂಟಿನ್ಯೂಯಿಂಗ್ ದ ಡಿಸ್ಕಷನ್, the hazard and the risk profile of India. India is highly vulnerable due to the heavy floods, droughts, earthquakes, landslides, forest fires, cyclones, etc. Hazard and the activities which may cause the seriously injury or the life loss and even badly affect on the health or the loss of the assets and anything leading to socio-economic destruction. Hazards may be biological, environmental, geographical, and hydrometeorological and technical. ಭಾರತದಲ್ಲಿರುವಂತಹ ಅಪಾಯ ಮತ್ತು ದುರ್ಬಲತೆ ನೋಟವನ್ನು ನಾವು ಕಂಟಿನ್ಯೂ ಮಾಡಿ ನೋಡೋದಾದರೆ, ಭಾರತದಲ್ಲಿ ಅತ್ಯಂತ ಹೆಚ್ಚು ಪ್ರವಾಹದ ಪರಿಸ್ಥಿತಿಗಳನ್ನು ನಾವು ನದಿಗಳ ಮುಖಾಂತರ ನೋಡಬಹುದಾಗಿದೆ. ಪ್ರವಾಹ ಒಂದು ಕಡೆ ಇದ್ದರೆ ಅಟ್ ದ ಸೇಮ್ ಟೈಮ್ ಭಾರತ ಭೌಗೋಳಿಕವಾಗಿ ತುಂಬ ದೊಡ್ಡ ಪ್ರದೇಶ ಹೊಂದಿರೋದರಿಂದ ನಾವು ಜೊತೆಯಲ್ಲೇ ಬರಗಾಲದ ತೀವ್ರ ಪರಿಸ್ಥಿತಿಗಳನ್ನು ನೋಡ್ಬೋದು. ಹಾಗೆ ಸಂಭವಿಸುವಂತಹ ನಾವು ಭೂಕಂಪಗಳನ್ನು ನಾವು ನೋಡಬಹುದಾಗಿದೆ. ಹಾಗೆ ಭೂಕುಸಿತಗಳನ್ನು ನೋಡಬಹುದಾಗಿದೆ, ಕಾಡ್ಗಿಚ್ಚುಗಳನ್ನು ನೋಡಬಹುದಾಗಿದೆ. ಹಾಗೆ ಸೈಕ್ಲೋನ್ಸ್ ಅಂದರೆ ಚಂಡಮಾರುತಗಳನ್ನು, ಸಮುದ್ರ ತೀರ ಪ್ರದೇಶದಲ್ಲಿ ಚಂಡಮಾರುತಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಹಾಗೆಯೇ ದ ಹಜರ್ಡ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ವಿಚ್ ಮೇ ಕಾಸ್ ಸೀರಿಯಸ್ಲಿ ಇಂಜುರಿ ಆಫ್ ಲೈಫ್. ಈ ರೀತಿಯ ಅಪಾಯಕಾರ ಪರಿಸ್ಥಿತಿಗಳು ಭಾರತ ದೇಶದಲ್ಲಿ ಆ ತೀರ ಪ್ರದೇಶಗಳಲ್ಲಿ ಮತ್ತು ಆ ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ವಾಸ ಮಾಡುವಂತಹ ಜನರಿಗೆ ಪ್ರಾಣಹಾನಿ, ಆಸ್ತಿ ಹಾನಿ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಮತ್ತು ಹಲವಾರು ರೀತಿಯಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ವಿನಾಶವನ್ನು ತಂದೊಡ್ಡೋದ್ರ ಮುಖಾಂತರ ಅತ್ಯಂತ ಹೆಚ್ಚಿನ ಸವಾಲುಗಳನ್ನು ಅದು ನಮಗೆ ಒಡ್ತಾ ಇದೆ ಅಂತ ಹೇಳಬಹುದಾಗಿದೆ. ಮತ್ತು ಈ ಅಪಾಯಗಳೇನಿದ್ದಾವೆ, ಈ ಅಪಾಯಗಳು ಜೈವಿಕವಾಗಿ ಕೂಡ ಇರಬಹುದು. ಈಗ ರೀಸೆಂಟಾಗಿ ಹಕ್ಕಿ ಜ್ವರ ಅಂತ ನೀವೆಲ್ಲರೂ ಕೇಳಿರ್ತೀರಿ. ಒಮ್ಮೆ ವಲಸೆ ಹಕ್ಕಿಗಳಿಂದಾಗಿ, ಯಾವುದಾದ್ರೂ ಒಂದು ಹಕ್ಕಿಗಳಿಂದಾಗಿ ಹಕ್ಕಿ ಜ್ವರ ಬಂದುಬಿಟ್ರೆ ಆ ಪ್ರದೇಶದಲ್ಲಿರುವಂಥ ಎಲ್ಲ ಪಕ್ಷಿಗಳನ್ನು ಕೂಡ ನಾಶ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅದು ಹೆಚ್ಚು ಹಕ್ಕಿಗಳಿಂದ ಮನುಷ್ಯರಿಗೆ ಬರುವಂಥ ಸಾಧ್ಯತೆ ಮತ್ತು ಎಲ್ಲ ನಿರುಪದ್ರವಿ ಹಕ್ಕಿಗಳು ಕೂಡ ಅದು ಹಬ್ಬುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಜೈವಿಕವಾಗಿರ್ಬೋದು, ಅದೇ ರೀತಿ ಎನ್ವಿರಾನ್ಮೆಂಟಲ್ ಅಂದರೆ ಪ್ರಾಕೃತಿಕವಾಗಿ ಹಲವಾರು ಅಪಾಯಗಳನ್ನು ನಾವು ನೋಡಬಹುದಾಗಿದೆ. ಅದು ಗುಡ್ಡ ಕುಸಿತ ಇರ್ಬೋದು, ಅಥವಾ ಇದ್ದಕ್ಕಿದ್ದಂಗೆ ಸುರಿಯುವಂಥ ಆಲಿಕಲ್ಲು ಮಳೆಗಳಿರ್ಬೋದು, ಅಥವಾ ಬಿಸಿಲಿನ ತಾಪಮಾನದಲ್ಲಿ ಹೆಚ್ಚಳ ಎನ್ನುವಂಥದ್ದು ಇರ್ಬೋದು, ಈ ರೀತಿ. ಮತ್ತು ಜೋಗ್ರಫಿಕಲ್ ಆ್ಯಂಡ್ ಹೈಡ್ರೋಮೆಟ್ರಲಾಜಿಕಲ್ ಈಸ್ ಜಲ ಹವಾಮಾನ, ಮಳೆ ಯಾವಾಗ ಬರುತ್ತೆ, ಮಳೆ ಯಾವಾಗ ಕೈ ಕೊಡುತ್ತೆ. ಆಯಿತಾ, ಕ್ಲೌಡ್ ಬರ್ಸ್ಟ್ ಅಂದರೆ ಮೋಡ ಯಾವಾಗ ತಂತಾನೆ ಒಟ್ಟಿಗೆ ಒಂದೇ ಪ್ರದೇಶದಲ್ಲಿ ಸುರಿದು ಅತ್ಯಂತ ಹೆಚ್ಚಿನ ಮಳೆಯನ್ನು ಒಂದೇ ಪ್ರದೇಶದಲ್ಲಿ ಸುರಿಸ್ಬಿಡುತ್ತೆ. ಈ ರೀತಿ ಎಲ್ಲವನ್ನೂ ಕೂಡ ಮತ್ತು ತಾಂತ್ರಿಕವಾಗಿ ಕೂಡ ಅಪಾಯಗಳನ್ನು ಭಾರತ ಎದುರಿಸ್ತಿದೆ ಅಂತ ಹೇಳ್ಬೋದು. ರಿಸ್ಕ್ ಪ್ರೊಫೈಲ್, ಭಾರತದಲ್ಲಿರುವಂಥ ಒಟ್ಟಾರೆ ರಿಸ್ಕ್ ಪ್ರೊಫೈಲನ್ನು ನೋಡೋದಾದರೆ, ನಮ್ಮ ದೇಶದಲ್ಲಿ ಒಟ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಒಟ್ಟು 36 ಇದ್ದಾವೆ. ಅದರಲ್ಲಿ 27 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ವಿಪತ್ತಿಗೆ ಒಳಪಟ್ಟಿದೆ ಅಂತ ಹೇಳ್ಬೋದು. ಮತ್ತು ನಮ್ಮ ಭೂಪ್ರದೇಶ 58% ಭೂಪ್ರದೇಶವು ನಮ್ಮ ಭಾರತದಲ್ಲಿ ಭೂಕಂಪ ವಲಯಕ್ಕೆ ಸೇರಿಕೊಳ್ಳುತ್ತೆ. ಹಾಗಾಗಿ ಈ ಅಪಾಯದ ತೀವ್ರತೆಯನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಹಾಗೆಯೇ ಭಾರತದ ಒಟ್ಟು ಭೂಪ್ರದೇಶದ 12% ಭೂಭಾಗ ಸದಾಕಾಲ ಪ್ರವಾಹಗಳಿಗೆ ತುತ್ತಾಗುತ್ತೆ. ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ, ಅಂದರೆ ಎಲ್ಲಿ ಹಿಮಾಲಯನ್ ರೀಜನ್, ನಮ್ಮ ಹಿಮಾಲಯದ ಪರ್ವತಗಳೇನಿದ್ದಾವೆ ಅಲ್ಲಿ ನಾವು ಇದನ್ನು ಕಾಣಬಹುದಾಗಿದೆ. ಅತ್ಯಂತ ಹೆಚ್ಚಿನ ಪ್ರವಾಹಗಳನ್ನು ನಾವು ಕಾಣಬಹುದಾಗಿದೆ. ಹಾಗೆಯೇ 2/3 ಆಫ್ ದ ಕೋಸ್ಟಲ್ ಏರಿಯಾ, ಮೂರನೇ ಎರಡರಷ್ಟು ಭಾಗ ಏನು ಕೋಸ್ಟಲ್ ಏರಿಯಾ, ಅದ ಕರಾವಳಿ ಪ್ರದೇಶ ಅಂತ ಏನು ಕರಿತೀವಿ, ಅಲ್ಲಿ ತೀವ್ರತರವಾದಂತಹ ಸೈಕ್ಲೋನ್ಗಳು ಅಂದರೆ ಚಂಡಮಾರುತಗಳನ್ನು ಮತ್ತು ಸುನಾಮಿಗಳನ್ನು ಭಾರತ ಸಾಕ್ಷೀಕರಿಸಿರುವುದನ್ನು ನಾವು ನೋಡಬಹುದಾಗಿದೆ. ಹಾಗೆಯೇ 2/3 ಭಾಗ ಯಾವತ್ತೂ ಕೂಡ ಭಾರತದಲ್ಲಿ ಅದು ಸದಾಕಾಲ ತೀವ್ರವಾದಂತಹ ಬರಗಾಲಕ್ಕೆ ತುತ್ತಾಗೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಎಲ್ಲಿ ಪರ್ವತ ಶ್ರೇಣಿಗಳಿದ್ದಾವೆ, ಹಿಮಾಲಯನ್ ರೀಜನ್ಸ್ ಇರ್ಬೋದು, ಅಥವಾ ಭಾರತದ ಮಧ್ಯ ಭಾಗದಲ್ಲಿ ಇರುವಂಥ ಪರ್ವತ ಪ್ರದೇಶ ಇರಬಹುದು, ಪಶ್ಚಿಮ ಘಟ್ಟಗಳಲ್ಲಿ ಇರ್ಬೋದು, ಇಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಅಂದರೆ ಭೂ ಕುಸಿತಗಳು ಪದೇ ಉಂಟಾಗ್ತಿರೋದನ್ನು ನಾವು ಕಾಣಬಹುದಾಗಿದೆ. ಹಾಗೆಯೇ
ಹಿಮಾಲಯ ಅನ್ನುವಂಥದ್ದು ಏನಿದೆ, ಈ ಹಿಮಾಲಯ ಪರ್ವತ ಶ್ರೇಣಿಗಳ ಕೆಳಗಡೆ ಭೂಶಿಲಾ ಫಲಕಗಳು ಅತ್ಯಂತ ಹೆಚ್ಚಾಗಿ ತೀವ್ರವಾಗಿ ಚಲಿಸೋದ್ರಿಂದ ಅಲ್ಲಿ ಸದಾಕಾಲ ಭೂಕಂಪಗಳ ಸಂಭವಿಸೋದನ್ನು ನಾವು ನೋಡ್ಬೋದಾಗಿದೆ, ಮತ್ತು ಭೂ ಕುಸಿತಗಳು ಸಂಭವಿಸೋದನ್ನು ನೋಡ್ಬೋದಾಗಿದೆ. ಮತ್ತು ಪ್ಲೇನ್ ಲ್ಯಾಂಡ್ ಅಂತಂದರೆ ಸಮತಟ್ಟಾಗಿರುವಂಥ ಪ್ರದೇಶಗಳಲ್ಲಿ ನಾವು ಅತ್ಯಂತ ಹೆಚ್ಚಿನ ಪ್ರವಾಹಗಳನ್ನು ನಾವು ಕಾಣಬಹುದಾಗಿದೆ. ಅದೇ ರೀತಿ ಭಾರತದಲ್ಲಿ ಡೆಸರ್ಟ್ ಏರಿಯಾ ಅಂದರೆ ಮರುಭೂಮಿ ಅಂತ ಕರಿತೀವಿ. ಸೊ ಮರುಭೂಮಿ ರಾಜಸ್ಥಾನಲ್ಲಿದೆ ಮರುಭೂಮಿ, ಅದೇ ಥರ ಗುಜರಾತ್ನಲ್ಲಿ ಇದೆ, ಅದೇ ರೀತಿ ಮಹಾರಾಷ್ಟ್ರದಲ್ಲಿದೆ, ಕರ್ನಾಟಕದಲ್ಲಿ ಇದೆ. ಈ ರೀತಿ ಏನು ತೀವ್ರ ಬರಗಾಲಕ್ಕೆ ಒಳಗಾಗಿ ಈ ಮರುಭೂಮಿ ಪ್ರದೇಶ ಏನಿದೆ, ಇಲ್ಲಿ ಯಾವಾಗಲೂ ಬರಗಾಲ ಇರುತ್ತೆ, ಮತ್ತು ಕ್ಷಾಮ ಇರುತ್ತೆ, ಕುಡಿಯುವ ನೀರಿಗೆ, ಕೃಷಿಗೆ, ಆಯಿತಾ, ಜನಸಾಮಾನ್ಯರಿಗೆ, ವಸತಿಗೆ ಬಹಳಷ್ಟು ತೊಂದರೆಗಳನ್ನು ಉಂಟಾಗ್ತಾ ಇದೆ. ಅದೇ ರೀತಿ ನಾವು ಕರಾವಳಿ ಪ್ರದೇಶಗಳನ್ನ ನೋಡಿದಾಗ ಪದೇ ಪದೇ ಉಂಟಾಗ್ತಿರುವಂತಹ ಇತ್ತೀಚೆಗೆ ಸಮುದ್ರದಲ್ಲಿ ಪ್ರಕ್ಷುಬ್ಧ ವಾತಾವರಣದಿಂದಾಗಿ ಅಲ್ಲಿ ಪ್ರಾಕೃತಿಕವಾಗಿ ಹಲವಾರು ವಿಕೋಪಗಳ ಸಂಭವಿಸುವಂತೆ ನಾವು ನೋಡ್ತಾ ಇದ್ದೀವಿ. ಗುಡುಗು, ಮಿಂಚು, ಸುನಾಮಿ ಮತ್ತು ಪ್ರವಾಹಗಳು ಸಮುದ್ರದಲ್ಲಿ ಬರುವಂಥದ್ದನ್ನು ನೋಡ್ತಾ ಇದ್ದೇವೆ. ಹಾಗೆ ನಾವು ದಕ್ಷಿಣ ಭಾರತವನ್ನು ನಾವು ಗಮನಿಸಿದಾಗ ಅತ್ಯಂತ ಹೆಚ್ಚು ಭೂಕಂಪ ವಲಯದಲ್ಲಿ ಇರುವಂಥದ್ದನ್ನು ಕೂಡ ನಾವು ಕಾಣಬಹುದಾಗಿದೆ. ಮತ್ತು ಗುಜರಾತ್ ಮತ್ತು ರಾಜಸ್ಥಾನ್, ಈ ಗುಜರಾತ್ ಮತ್ತು ರಾಜಸ್ಥಾನಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ತೀವ್ರವಾದಂತಹ ಪದೇ ಪದೇ ಒಂದು ಬರ ಪರಿಸ್ಥಿತಿಗೆ ಒಡ್ಡುವಂತಹ ಪ್ರದೇಶಗಳು ಇದ್ದಾವೆ, ಜೈವಿಕವಾಗಿ ಅಥವಾ ಪ್ರಾಕೃತಿಕವಾಗಿ. ಇದಲ್ಲದೆ ಡೆಮೋಗ್ರಫಿಕ್ ಪ್ರೆಷರ್ ಅಂದರೆ ಅರ್ಥ, ಹೆಚ್ಚು ಜನಗಳು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ವಲಸೆ ಬಂದು ಪಟ್ಟಣಗಳಲ್ಲಿ ಏನಾಗಿದೆ, ತುಂಬ ಪ್ರೆಷರ್ ಕ್ರಿಯೇಟ್ ಆಗಿದೆ. ವಸತಿಗೆ ಪ್ರೆಷರ್ ಇದೆ, ಮೂಲಭೂತ ಸೌಕರ್ಯಗಳಿಗೆ ಪ್ರೆಷರ್ ಇದೆ, ಅರಣ್ಯ ನಾಶ ಆಗ್ತಾ ಇದೆ, ಮತ್ತು ಅಭಿವೃದ್ಧಿ ಅನ್ನುವಂಥದ್ದು ಏನಿದೆ ಅದು ವ್ಯವಸ್ಥಿತವಾಗ್ತಿಲ್ಲ, ವೈಜ್ಞಾನಿಕವಾಗಿ ಆಗ್ತಿಲ್ಲ, ಅವೈಜ್ಞಾನಿಕವಾಗಿ ಆಗ್ತಾ ಇರೋದನ್ನು ನಾವು ನೋಡಬಹುದಾಗಿದೆ. ಮತ್ತು ಅಗ್ರಿಕಲ್ಚರಲ್ ಪ್ರಾಕ್ಟೀಸ್, ಒಂದೇ ರೀತಿಯಾದಂಥ ಬೆಳೆಗಳನ್ನು ಬೆಳೆಯೋದು, ನೀರು ನಿಲ್ಲಿಸಿ ಬೆಳೆಗಳನ್ನು ಬೆಳೆಯುವಂಥದ್ದು, ಅಥವಾ ಅತಿ ಹೆಚ್ಚು ನೀರು ಬೇಡುವಂಥ ಬೆಳೆಗಳನ್ನು ಬೆಳೆಯುವಂಥದ್ದು. ಸೊ ಈ ರೀತಿ ನಾವು ಅತಿ ಹೆಚ್ಚು ತಪ್ಪು ಕ್ರಮಗಳಿಂದಾಗಿ ಕೃಷಿ ವಲಯದಲ್ಲಿ ನಾವು ಅಪಾಯಗಳನ್ನು ತಂದುಕೊಳ್ತಿದ್ದೀವಿ ಅಂತ ಹೇಳಬಹುದು. ಮತ್ತು ವರ್ಷದಿಂದ ವರ್ಷಕ್ಕೆ ಈ ಮೈಗ್ರೇಷನ್ ಅಥವಾ ವಲಸೆ ಅನ್ನುವಂಥದ್ದು ಏನಿದೆ ಅದು ಗ್ರಾಮೀಣ ಭಾಗದಿಂದ ಪಟ್ಟಣ ಪ್ರದೇಶಗಳಿಗೆ ಅತಿ ಹೆಚ್ಚು ಹೆಚ್ಚುತ್ತಾನೇ ಇದೆ. ಮತ್ತು ದೇಶದೊಳಗಡೆ ಈ ಭಯೋತ್ಪಾದನಾ ಪರಿಸ್ಥಿತಿ ಅನ್ನುವಂಥದ್ದು ಏನಿದೆ ಅದು ಹೆಚ್ಚಾಗ್ತಾ ಇದೆ. ಮತ್ತು ನಗರಗಳಲ್ಲಿ ಹಾಗಾಗಿ ಬೆಂಕಿ ಆಕಸ್ಮಿಕಗಳನ್ನು ನಾವು ಕಾಣಬಹುದಾಗಿದೆ. ಅತಿ ಹೆಚ್ಚು ರೋಡ್ ಆಕ್ಸಿಡೆಂಟ್ಗಳಿಂದಾಗಿ ಜನ ಪ್ರಾಣಹಾನಿಯಾಗುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಮತ್ತು ರಾಸಾಯನಿಕವಾಗಿ ಕೈಗಾರಿಕೆಗಳ ವಿಪತ್ತುಗಳನ್ನು ನಾವು ನೋಡಬಹುದಾಗಿದೆ. ಗಣಿ ಅನಾಹುತಗಳನ್ನು ನೋಡ್ತಾ ಇದ್ದೀವಿ, ಕೀಟಗಳ ದಾಳಿಗಳನ್ನು ನಾವು ನೋಡ್ತಾ ಇದ್ದೀವಿ, ಮತ್ತು ಸಾಂಕ್ರಾಮಿಕ ರೋಗಗಳನ್ನು ನಾವು ನೋಡ್ತಾ ಇದ್ದೀವಿ. ಆಹಾರ ವಿಷಮಯವಾಗ್ತಾ ಇದೆ, ಜೈವಿಕ ವಿಪತ್ತುಗಳು ಹೆಚ್ಚಾಗ್ತಾ ಇದೆ, ಮಣ್ಣಿನ ಸವೆತ ಜಾಸ್ತಿ ಆಗ್ತಾ ಇದೆ. ಇದ್ದಕ್ಕಿದ್ದಾಗೆ ಕ್ಲೌಡ್ ಬರ್ಸ್ಟ್ ಅಂತಂದರೆ ಮೋಡಗಳೇ ಕುಸಿದು ಒಂದೇ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆಯನ್ನು ಸುರಿಸಿ, ವರ್ಷದ ಮಳೆನೆಲ್ಲ 1-2 ದಿನಗಳಲ್ಲೇ ಸುರಿಸಿ ಪ್ರವಾಹದ ಪರಿಸ್ಥಿತಿಯನ್ನು ತಂದು ಒಡ್ಡೋದು ಅಂತ ನಾವು ನೋಡ್ತಾ ಇದ್ದೇವೆ. ಹಿಮಪಾತಗಳನ್ನು ನಾವು ನೋಡ್ತಾ ಇದ್ದೇವೆ. ಇಷ್ಟೆಲ್ಲವೂ ಕೂಡ ನಾವೇನು ಚರ್ಚೆ ಮಾಡಿದ್ವಿ, ಇದೆಲ್ಲ ರಿಸ್ಕ್ ಪ್ರೊಫೈಲ್ ಬಗ್ಗೆ ನಾವು ಇದುವರೆಗೆ ಚರ್ಚೆಯನ್ನು ಮಾಡಿದ್ದೀವಿ. ಈಗ ವಿಪತ್ತುಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ನಾವು ಏನನ್ನು ಪರಿಹಾರ ಕ್ರಮಗಳಾಗಿ ನೀಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಚರ್ಚೆಯನ್ನು ಮಾಡೋಣ. ದ ಕಾಂಪೊನೆಂಟ್ಸ್ ಆಫ್ ಡಿಸಾಸ್ಟರ್ಸ್ ರಿಲೀಫ್. ದ ಡಿಸಾಸ್ಟರ್ ರಿಲೀಫ್ ಈಸ್ ನಥಿಂಗ್ ಬಟ್ ದ ಎಕ್ಸ್ಟೆನ್ಷನ್ ಆಫ್ ಹೆಲ್ಪಿಂಗ್ ಹ್ಯಾಂಡ್ immediately to the disaster affected areas and to the affected people. It is a humanitarian help to the communities affected by the disasters. The disaster relief is also called as emergency management. The disaster relief includes all those steps being taken in order to reduce the hazards effect during the happenings of the disaster. It is the effective emergency situation management from the government and the non-governmental organizations in the disaster affected areas. ಈ ವಿಪತ್ತು ನಿರ್ವಹಣೆಯ ಸಬ್ಜೆಕ್ಟ್ನಲ್ಲಿ ವಿಪತ್ತುಗಳು ಸಂಭವಿಸಿದಾಗ ಏನೆಲ್ಲ ಪರಿಹಾರ ಅಂಶಗಳನ್ನು ನೀಡಬೇಕಾಗುತ್ತೆ ಆ ವಿಪತ್ತುಗೊಳಗಾದ ಪ್ರದೇಶಗಳಿಗೆ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆನ ಮಾಡಿ ಈ ಸ್ಲೈಡ್ಸಲ್ಲಿ ಚರ್ಚೆನ ಮಾಡ್ತಾ ಇದ್ದೀವಿ. ಸೊ ವಿಪತ್ತು ಪರಿಹಾರ ಕ್ರಮ ಅಂತಂದರೆ ವಿಪತ್ತಿಗೆ ಒಳಪಟ್ಟಂತಹ ಪ್ರಾಕೃತಿಕವಾಗಿರ್ಬೋದು, ಮಾನವ ನಿರ್ಮಿತ ಆಗಿರ್ಬೋದು, ಒಳಪಟ್ಟಂತಹ ಪ್ರದೇಶದಲ್ಲಿ ಆ ಜನಗಳಿಗೆ ಆ ಪರಿಸ್ಥಿತಿಯನ್ನೇ ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಏನೆಲ್ಲ ಸಹಾಯ ಹಸ್ತವನ್ನು ಚಾಚಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಡಿಸಾಸ್ಟರ್ಸ್ ರಿಲೀಫ್, ಪರಿಹಾರ ಕ್ರಮಗಳು ಅಂತ ಕರಿತೇವೆ. ಮತ್ತು ಇದನ್ನು ತತ್ಕ್ಷಣದಲ್ಲಿ
ಒದಗಿಸ್ಕೊಡ್ಬೇಕಾಗತ್ತೆ. ಮಾನವೀಯತೆ, ಮನುಷ್ಯತ್ವ ಅನ್ನುವಂಥದ್ದು ಸಮುದಾಯಕ್ಕೆ ತಕ್ಷಣ ಸ್ಪಂದಿಸುವಂಥದ್ದು ಬಹಳ ಮುಖ್ಯ ಆಗುತ್ತೆ ವಿಪತ್ತಿನ ಸಂದರ್ಭಗಳಲ್ಲಿ. ಮತ್ತು ಇದನ್ನು ಎಮರ್ಜೆನ್ಸಿ ತುರ್ತು ನಿರ್ವಹಣೆ ಅಂತ ಕೂಡ ಕರಿತೀವಿ ನಾವು. ಈ ಡಿಸಾಸ್ಟರ್ ರಿಲೀಫ್ನ ತುರ್ತು ನಿರ್ವಹಣೆ ಅಂತ ಕೂಡ ಕರಿತೇವೆ. ಮತ್ತು ದ ಡಿಸಾಸ್ಟರ್ ರಿಲೀಫ್ ಇನ್ಕ್ಲೂಡ್ಸ್ ಆಲ್ ದೋಸ್ ಸ್ಟೆಪ್ಸ್ ಬೀಯಿಂಗ್ ಟೇಕನ್ ಇನ್ ಟು ರೆಡ್ಯೂಸ್ ದ ಹಜಾರ್ಡ್ಸ್. ವಿಪತ್ತು ಸಂಭವಿಸೋದು ಒಂದಾದರೆ ಆ ವಿಪತ್ತಿನ ಸಂಭವಿಸೋದನ್ನು ಸರಿಯಾಗಿ ನಿಭಾಯಿಸ್ತಿಲ್ಲ ಅಂತಂದರೆ ಅತಿ ಹೆಚ್ಚಿನ ಅಪಾಯಗಳನ್ನು ನಾವೇ ತಂದುಕೊಳ್ಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಇಬ್ಬರೂ ಕೂಡ ಏನು ಮಾಡಬೇಕಾಗುತ್ತೆ ಅಂತಂದರೆ ಆ ಪರಿಹಾರ ಕ್ರಮಗಳನ್ನು ತಲುಪಿಸ್ಲಿಕ್ಕೆ ಆ ಪ್ರದೇಶಗಳಿಗೆ ಮತ್ತು ಆ ಪರಿಸ್ಥಿತಿನ ಸಮರ್ಥವಾಗಿ ವೈಜ್ಞಾನಿಕವಾಗಿ ಎದುರಿಸಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಬೇಕಾಗತ್ತೆ. ಇಲ್ಲ ಅಂತಂದರೆ ಜನಗಳಿಗೆ ಅತಿ ಹೆಚ್ಚು ಹಾನಿಗೆ ಒಳಪಡ್ತಾರೆ. ದೆನ್ ಬಹಳ ಮುಖ್ಯವಾಗಿ ಏನನ್ನು ಒದಗಿಸ್ಬೇಕಾಗುತ್ತೆ, ಪರಿಹಾರ ಕ್ರಮಗಳ ಅಂಗವಾಗಿ ನಾವು ಏನನ್ನು ಬಹಳ ಮುಖ್ಯವಾಗಿ ಒದಗಿಸ್ಬೇಕಾಗುತ್ತೆ ಅಂತ ನಾವು ನೋಡೋದಾದರೆ, ದ ಕಾಂಪೊನೆಂಟ್ಸ್ ಆಫ್ ದ ಡಿಸಾಸ್ಟರ್ಸ್ ರಿಲೀಫ್. ವಾಟ್ ಎವರ್ ಈಸ್ ದ ಬೇಸಿಕ್ and the essential item to be supplied during the disasters. Especially care must be taken to supply the pure drinking water. The sources of water must be protected not by polluting. At least for every family must be ensured by the 3 days of water supply. In case of presence of the women and the kids, the essence of the water becomes more important. Water is needed immediately for drinking purpose and for preparation of the food. ಏನಿದು ಅಂತ ನಾವು ನೋಡೋದಾದರೆ, ವಿಪತ್ತಿನ ಸಂದರ್ಭಗಳಲ್ಲಿ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಸಾವಿರಾರು ಜನ ಇರುವಂತಹ ಪ್ರದೇಶಗಳಲ್ಲಿ ಬಹಳ ಮುಖ್ಯವಾಗಿ ಎಸೆನ್ಷಿಯಲ್ ಫಸ್ಟ್ ಏನು ಬೇಕು ಜೀವ ಉಳಿಸ್ಕೊಳ್ಳೋಕ್ಕೆ ಅಂದರೆ ಕುಡಿಯುವಂತಹ ಶುದ್ಧ ನೀರು ಬೇಕಾಗುತ್ತೆ. ಸೊ ಹಾಗಾಗಿ ಈ ನೀರನ್ನು ಒದಗಿಸ್ಕೊಡುವಂಥ ಜವಾಬ್ದಾರಿಯನ್ನು ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಹೊತ್ಕೊಳ್ಬೇಕಾಗತ್ತೆ. ಮತ್ತು ಆ ಪ್ರದೇಶದಲ್ಲಿ ಇರುವಂತಹ ನೀರಿನ ಸಂಪನ್ಮೂಲಗಳನ್ನು ರಕ್ಷಣೆ ಮಾಡೋದ್ರ ಬಗ್ಗೆ ಕೂಡ ಗಮನ ಹರಿಸಬೇಕಾಗುತ್ತೆ. ಎಲ್ಲಿಂದನೋ ನೀರನ್ನು ತರಲಿಕ್ಕೆ ತುಂಬ ಅತಿ ಹೆಚ್ಚು ಸಮಯವನ್ನು ಬೇಡುತ್ತೆ. ಅದ್ರ ಬದಲು ಈಗ ಆಲ್ರೆಡಿ ಇರುವಂತಹ ನೀರಿನ ಮೂಲಗಳನ್ನು ಸಂರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಹೆಚ್ಚು ಗಮನವನ್ನು ಹರಿಸಬೇಕಾಗುತ್ತೆ. ಮತ್ತು ಪ್ರತಿಯೊಂದು ಕುಟುಂಬಕ್ಕೆ ಕೂಡ ವಿಪತ್ತಿಗೆ ಒಳಗಾದಂತಹ ಪ್ರದೇಶದಲ್ಲಿರುವಂಥ ಪ್ರತಿಯೊಂದು ಕುಟುಂಬಕ್ಕೂ ಕೂಡ 3 ದಿನಗಳಿಗೆ ಸಾಕಾಗುವಷ್ಟು ನೀರಿನ ಭದ್ರತೆಯನ್ನು ಒದಗಿಸ್ಕೊಡ್ಬೇಕಾಗತ್ತೆ. ಅದು ಅಶ್ಯೂರೆನ್ಸ್, ಆ ಭರವಸೆಯನ್ನು ನೀಡಬೇಕಾಗತ್ತೆ. ವಿಪತ್ತು ಸಂಭವಿಸಿದಂತಹ ಪ್ರದೇಶಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಸಂಖ್ಯೆ ಹೆಚ್ಚಾಗಿದ್ದಷ್ಟು ನೀರಿನ ಅವಶ್ಯಕತೆ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ನೀರನ್ನು ಕುಡಿಯೋ ಉದ್ದೇಶ, ಆಹಾರ ಬಳಕೆಗೆ ಮತ್ತು ಶುಚಿತ್ವಕ್ಕಾಗಿ ನಾವು ತಕ್ಷಣ ಒದಗಿಸಲಿಕ್ಕೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು. ನೆಕ್ಸ್ಟ್ ಶುಚಿತ್ವ. ಏನಿದು ಶುಚಿತ್ವ? ನೀರಾಯಿತು. ಈಗ ಶುಚಿತ್ವದ ಬಗ್ಗೆ ಮಾತಾಡೋದಾದರೆ, ಯಾವ ಪ್ರದೇಶಗಳಲ್ಲಿ ವಿಪತ್ತು ಸಂಭವಿಸ್ಬಿಡುತ್ತೆ, ಆ ವಿಪತ್ತು ಸಂಭವಿಸಿದಾಗ ಅಲ್ಲಿ ಆ ಪ್ರದೇಶದಲ್ಲಿ ವಿಪತ್ತುಗಳಿಂದಾಗಿ ಅತಿ ಹೆಚ್ಚು ಅಪಾಯಗಳು ಶುಚಿತ್ವದ ಕೊರತೆಯಿಂದಾಗಿ ಒದಗಿ ಬರುತ್ತೆ. ಸೊ ಹಾಗಾಗಿ ವಿಪತ್ತಿನ ಸಂದರ್ಭದಲ್ಲಿ ಶುಚಿತ್ವ ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇಲ್ಲದೇ ಇದ್ದರೆ ಅಪಾಯ ಅನ್ನುವಂಥದ್ದು ಕಟ್ಟಿಟ್ಟಂತಹ ಬುತ್ತಿ. ಇದರಿಂದಾಗಿ ಸಾಕಷ್ಟು ಹೆಲ್ತ್ ಪ್ರಾಬ್ಲಮ್ಸ್ಗಳು, ಹೆಲ್ತ್ ಇಶ್ಯೂಸು ಜಾಸ್ತಿ ಆಗ್ತವೆ. ಹಾಗಾದರೆ ಏನು ಮಾಡಬೇಕಾಗುತ್ತೆ ಅಂದರೆ ಶುಚಿತ್ವದ ಪಾಠಗಳನ್ನು ಜನಗಳಿಗೆ ತಕ್ಷಣ ಹೇಳ್ಕೊಡ್ಬೇಕು. ಆ ಪ್ರದೇಶದಲ್ಲಿ ಅತಿ ಹೆಚ್ಚು ಟಾಯ್ಲೆಟ್ಗಳನ್ನು ನಾವು ಟೆಂಪ್ರವರಿಯಾಗಿ ನಿರ್ಮಾಣ ಮಾಡಬೇಕು. ಮತ್ತು ಮೂತ್ರಾಲಯಗಳನ್ನು ನಾವು ಟೆಂಪ್ರವರಿಯಾಗಿ ಬಿಲ್ಡ್ ಮಾಡಿ ಕೊಡಬೇಕು. ಹಾಗೆಯೇ ಘನತ್ಯಾಜ್ಯ ಏನಿರುತ್ತೆ ವಿಪತ್ತಿಗೊಳಗಾಗತಕ್ಕಂಥ ಪ್ರದೇಶದಲ್ಲಿ, ಘನತ್ಯಾಜ್ಯ ಇರ್ಬೋದು, ಜೈವಿಕ ತ್ಯಾಜ್ಯ ಇರ್ಬೋದು, ರಾಸಾಯನಿಕ ತ್ಯಾಜ್ಯ ಇರ್ಬೋದು, ಇವನ್ನೆಲ್ಲ ಮೊದಲು ಬೇರೆ ಬೇರೆ ಮಾಡಿ ಸರಿಯಾಗಿ ವಿಂಗಡಣೆ ಮಾಡಿ ವೈಜ್ಞಾನಿಕವಾಗಿ ಪ್ರತಿಯೊಂದನ್ನು ಏನು ಮಾಡಬೇಕು ಅಂತಂದರೆ ಅದನ್ನು ಡಿಸ್ಪೋಸ್ ಮಾಡಬೇಕು, ಸಂಸ್ಕರಣೆಗೆ ಒಳಪಡಿಸಬೇಕು. ಇದರಿಂದಾಗಿ ನಾವು ಪ್ರಾಣಹಾನಿ ಆಗುವಂಥದ್ದನ್ನು ಅಥವಾ ಹೆಲ್ತ್ ಮೇಲೆ ಪ್ರಾಬ್ಲಮ್ಸ್ನಾಗುವಂಥದ್ದನ್ನು ತಡೆಗಟ್ಟಬಹುದಾಗಿದೆ. ಸೊ ವಿದ್ಯಾರ್ಥಿಗಳೇ, ನಾವು ಈ ದಿನ ಏನೆಲ್ಲ ಚರ್ಚೆ ಮಾಡಿದ್ದೀವಿ ಅಂತ ನಾವು ನೋಡೋದಾದರೆ, ಅಟ್ ದ ಎಂಡ್ and concluding this session, the summary of this session is we have discussed so far the major hazards in India, the risk profile in India, and the disaster relief management. Now we shall look into the MCQs. Yes, we shall look into the MCQs.
ಆ್ಯಸ್ ಪರ್ ದ ರಿಸ್ಕ್ ಪ್ರೊಫೈಲ್ ಇಂಡಿಯಾ ಎಕ್ಸ್ಪೀರಿಯನ್ಸಸ್, ನಮ್ಮ ಭಾರತದಲ್ಲಿ ನಾವು ಇದುವರೆಗೆ ನೋಡಿದಂತಹ ವಿಪತ್ತಿನ ಅಪಾಯಗಳ ಒಂದು ಪಟ್ಟಿಯನ್ನು, ಚಿತ್ರಣವನ್ನು ನೋಡಿದಾಗ ಭಾರತ ಯಾವ ಯಾವ ರಿಸ್ಕ್ಗಳನ್ನು ಎದುರಿಸಿದೆ ಅಂತ ಹೇಳ್ಬೋದು. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ನ್ಯಾಚುರಲ್ ಡಿಸಾಸ್ಟರ್ಸ್, ಮ್ಯಾನ್ಮೇಡ್ ಡಿಸಾಸ್ಟರ್ಸ್, ಬೋತ್ ನ್ಯಾಚುರಲ್ ಆ್ಯಂಡ್ ಮ್ಯಾನ್ಮೇಡ್ ಡಿಸಾಸ್ಟರ್ಸ್, ಮತ್ತು ಹಾರ್ಡ್ಲಿ ದೇರ್ ಆರ್ ನೋ ಡಿಸಾಸ್ಟರ್ಸ್ ಅಂತಿದೆ. ನಮ್ಮ ದೇಶ ಅತ್ಯಂತ ದೊಡ್ಡ ದೇಶ. ನಾವು ಚರ್ಚೆ ಮಾಡ್ತಾ ಹೇಳಿದ್ವಿ ಪ್ರಾರಂಭದಲ್ಲೇ, ನಮ್ಮ ಅತಿ ಹೆಚ್ಚು ಪ್ರಾಕೃತಿಕ ಮತ್ತು ಮಾನವ ನಿರ್ಮಿತ ವಿಪತ್ತುಗಳಿಗೆ ನಮ್ಮ ದೇಶ ಒಳಪಡ್ತಾ ಇದೆ. ಇಡೀ ವಿಶ್ವದಲ್ಲೇ ಟಾಪ್ 10 ದೇಶಗಳಲ್ಲಿ ನಮ್ಮ ದೇಶ ಕೂಡ ಒಂದು ವಿಪತ್ತಿಗೆ ಒಳಪಡುವಂಥ ದೇಶಗಳಲ್ಲಿ ಅಂತ ಹೇಳಿದ್ದೆ. ಹಾಗಾಗಿ ಆಪ್ಷನ್ ಎ ಏನಿದೆ, ನ್ಯಾಚುರಲ್ ಡಿಸಾಸ್ಟರ್ ಮಾತ್ರ ಇದೆ, ಹಾಗಾಗಿ ಅದು ಉತ್ತರ ಅಲ್ಲ. ಮ್ಯಾನ್ಮೇಡ್ ಡಿಸಾಸ್ಟರ್ಸ್ ಅಂತಿದೆ, ಅದು ಕೂಡ ಉತ್ತರ ಅಲ್ಲ. ಬೋತ್ ನ್ಯಾಚುರಲ್ ಆ್ಯಂಡ್ ಮ್ಯಾನ್ಮೇಡ್ ಡಿಸಾಸ್ಟರ್ಸ್ ಇದೆ, ಅದೇ ಸರಿಯಾದಂತಹ ಉತ್ತರ. ನೆಕ್ಸ್ಟ್ MCQ ನೋಡೋಣ. ಇನ್ ವಿಚ್ ಸ್ಟೇಟ್ಸ್ ಡ್ರಾಟ್ಸ್ ಆರ್ ಮೋರ್? ಯಾವ ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಬರದ ಪರಿಸ್ಥಿತಿ ಎದುರಾಗಿದೆ ಅಥವಾ ಸಾಮಾನ್ಯ ಅನ್ನುವಂಥ ಪರಿಸ್ಥಿತಿ ಇದೆ, ಬರ ಅನ್ನುವಂಥದ್ದು ಅಂತ ನೋಡೋದಾದರೆ, ಮೊದಲನೇ ಗುಂಪಿನಲ್ಲಿ ಆಪ್ಷನ್ ಎ UP, ಪಂಜಾಬ್ ಮತ್ತು ಅಸ್ಸಾಂ. ಉತ್ತರ ಪ್ರದೇಶ್, ಪಂಜಾಬ್ ಮತ್ತು ಅಸ್ಸಾಂ ರಾಜ್ಯ. ಎರಡನೇ ಬಿ ಆಪ್ಷನ್ನಲ್ಲಿ ರಾಜಸ್ಥಾನ್, ಗುಜರಾತ್ ಮತ್ತು ಮಹಾರಾಷ್ಟ್ರ. ಆಪ್ಷನ್ ಸಿ ಕೇರಳ, ಗೋವಾ ಮತ್ತು ಹರಿಯಾಣ. ಮತ್ತು ಡಿನಲ್ಲಿ ನನ್ ಆಫ್ ದ ಎಬೋ. ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಬರ ಪರಿಸ್ಥಿತಿ ಇದೆ ಅಂತ ನಾವು ಸರಿಯಾಗಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡೋದಾದರೆ UP, ಪಂಜಾಬ್ ಮತ್ತು ಅಸ್ಸಾಂ. ಈ ರಾಜ್ಯಗಳು ಹಿಮಾಲಯ ತಪ್ಪಲಿನಲ್ಲಿ ಬರೋದರಿಂದ ಅತಿ ಹೆಚ್ಚು ನದಿಗಳಲ್ಲಿಗೆ ನೀರನ್ನು ತಂದುಕೊಡುತ್ತೆ. ಅಲ್ಲಿ ನಮಗೆ ಯಾವುದೇ ರೀತಿಯ ತೀವ್ರತೆ ಕಾಣೋದಿಲ್ಲ ಬರದ್ದು, ಹಾಗಾಗಿ ಅದಲ್ಲ. ಎರಡನೇದನ್ನು ನೋಡಿದ್ರೆ ರಾಜಸ್ಥಾನ್, ಗುಜರಾತ್ ಮತ್ತು ಮಹಾರಾಷ್ಟ್ರ. ರಾಜಸ್ಥಾನ್ ಮರುಭೂಮಿ ಇದೆ, ಗುಜರಾತಲ್ಲಿ ಮರುಭೂಮಿ ಇದೆ, ಮಹಾರಾಷ್ಟ್ರದಲ್ಲಿ ವಿದರ್ಭ ಪ್ರದೇಶದಲ್ಲಿ ಪದೇ ಪದೇ ಬರಗಾಲಕ್ಕೆ ಒಳಗಾಗೋದನ್ನು ನಾವು ನೋಡ್ತಾ ಇದ್ದೀವಿ. ಇದಿರಬಹುದು ಅನಿಸುತ್ತೆ. ನೋಡೋಣ ಮುಂದಿನ ಆಪ್ಷನ್ಸ್ ಏನಿದೆ. ಕೇರಳ, ಗೋವಾ ಮತ್ತು ಹರಿಯಾಣ. ಕೇರಳ ಮತ್ತು ಗೋವಾ ಎರಡೂ ಕೂಡ ಸಮುದ್ರ ತೀರದಲ್ಲಿದ್ದಾವೆ, ಅವು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರ್ತವೆ, ಮಳೆ ಬೀಳುತ್ತೆ, ಹಾಗಾಗಿ ಇದಾಗಲಿಕ್ಕೆ ಸಾಧ್ಯ ಇಲ್ಲ. ಕೊನೆಯದು ಡಿ ನನ್ ಆಫ್ ದ ಎಬೋ. ಇರಲೇಬೇಕು ಯಾವ್ದಾದ್ರು ಒಂದು ಆನ್ಸರ್ ಇದರಲ್ಲಿ. ಹಾಗಾಗಿ ಆಪ್ಷನ್ ಬಿ ರಾಜಸ್ಥಾನ್, ಗುಜರಾತ್ ಮತ್ತು ಮಹಾರಾಷ್ಟ್ರ. ನೋಡೋಣ ಏನಿದೆ ಅಂತ ಆನ್ಸರು. ಸರಿಯಾದಂಥ ಉತ್ತರ ರಾಜಸ್ಥಾನ್, ಗುಜರಾತ್ ಮತ್ತು ಮಹಾರಾಷ್ಟ್ರ. ಮೂರನೇ MCQ ನೋಡೋದಾದರೆ ಡಿಸಾಸ್ಟರ್ ರಿಲೀಫ್ ಕಾಂಪೊನೆಂಟ್ಸ್, ಪರಿಹಾರ ಕ್ರಮಗಳು ವಿಪತ್ತಿನ ಸಂದರ್ಭದಲ್ಲಿ ಏನೇನೆಲ್ಲ ಕೊಡಬೇಕಾಗತ್ತೆ ಅಂತ ನೋಡೋದಾದರೆ, ಶೆಲ್ಟರ್ ಆ್ಯಂಡ್ ಫುಡ್ ಅಂದರೆ ವಸತಿ ಮತ್ತು ವಸತಿ ಮತ್ತು ಊಟ, ಇದನ್ನು ಕೊಡಬೇಕಾಗತ್ತೆ. ಸ್ಯಾನಿಟೈಸೇಷನ್ ಮತ್ತು ಸೆನ್ಸಿಟೈಸೇಷನ್ ಆ್ಯಂಡ್ ಹೆಲ್ತ್ ಕೇರ್. ಸೆನ್ಸಿಟೈಸೇಷನ್ ಅಂತಂದರೆ ಅವ್ರನ್ನ ಎಚ್ಚರಿಸೋದು, ಜನಗಳನ್ನ ಎಚ್ಚರಿಸುವಂಥದ್ದು, ಮತ್ತು ಹೆಲ್ತ್ ಕೇರ್. ಮೂರನೇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಘನತ್ಯಾಜ್ಯ ನಿರ್ವಹಣೆ ಅನ್ನುವಂಥದ್ದು. ಆಪ್ಷನ್ ಡಿ ಆಲ್ ಆಫ್ ದ ಎಬೋವ್. ಇದನ್ನು ನೋಡಿದ್ರೆ ವಿಪತ್ತಿನ ಪರಿಹಾರ ಕ್ರಮಗಳನ್ನು ನೋಡಿದ್ರೆ ಇವೆಲ್ಲವೂ ಕೂಡ ಅಗತ್ಯವಾಗಿ ಕಾಣುತ್ತೆ. ಹಾಗಾಗಿ ಆಪ್ಷನ್ ಡಿ ಈಸ್ ದ ಆನ್ಸರ್ ಅಂತ ಅನಿಸುತ್ತೆ. ನೋಡೋಣ. ಎಸ್, ಆನ್ಸರ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಮುಂದಿನ MCQ ನೋಡೋಣ. ಹಿಮಾಲಯನ್ ರೀಜನ್ ಈಸ್ ಮಚ್ ಅಫೆಕ್ಟೆಡ್ ಬೈ. ಹಿಮಾಲಯ ಪರ್ವತ ಪ್ರದೇಶಗಳಲ್ಲಿ ಅತಿ ಹೆಚ್ಚು ವಿಪತ್ತು ಒಳಪಡುವಂಥದ್ದು ಅದು ಯಾವುದ್ಯಾವುದು ಅಂತ ನಾವು ನೋಡೋದಾದರೆ, ಆಪ್ಷನ್ ಎ ಡ್ರಾಟ್ ಬರ. ಆಪ್ಷನ್ ಬಿ ಅರ್ಥಕ್ವೇಕ್ಸ್ ಆ್ಯಂಡ್ ಲ್ಯಾಂಡ್ಸ್ಲೈಡ್ಸ್ ಅಂದರೆ ಅರ್ಥಕ್ವೇಕ್ಸ್ ಅಂತಂದರೆ ಭೂಕಂಪ ಮತ್ತು ಲ್ಯಾಂಡ್ಸ್ಲೈಡ್ಸ್ ಅಂದರೆ ಭೂಕುಸಿತಗಳು. ಮತ್ತು ಸಿ ಸೈಕ್ಲೋನ್ಸ್ ಅಂದರೆ ಚಂಡಮಾರುತಗಳು. ಮತ್ತು ಆಪ್ಷನ್ ಡಿ ರೋಡ್ ಆಕ್ಸಿಡೆಂಟ್. ಯಾವುದನ್ನು ನೋಡ್ತೀವಿ ಅಂತಂದರೆ ಅದು ಪರ್ವತ ಪ್ರದೇಶ ಆದ್ದರಿಂದ ಅಲ್ಲಿ ನಾವು ಅತಿ ಹೆಚ್ಚು ಅರ್ಥಕ್ವೇಕ್ಸ್ ಮತ್ತು ಲ್ಯಾಂಡ್ಸ್ಲೈಡ್ಸನ್ನು ಕಾಣ್ತೇವೆ. ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಇರಬೇಕು ಅನಿಸುತ್ತೆ. ನೋಡೋಣ. ಎಸ್, ಬಿ ಈಸ್ ದ ರೈಟ್ ಆನ್ಸರ್, ಅರ್ಥಕ್ವೇಕ್ಸ್ ಆ್ಯಂಡ್ ಲ್ಯಾಂಡ್ಸ್ಲೈಡ್ಸ್. ನೆಕ್ಸ್ಟು MCQ ನೋಡೋದಾದರೆ ಡಿಸಾಸ್ಟರ್ ರಿಲೀಫ್ ಈಸ್ ಆಲ್ಸೋ ಕಾಲ್ಡ್ ಆಸ್. ಡಿಸಾಸ್ಟರ್ ರಿಲೀಫ್ ಅಂದರೆ ವಿಪತ್ತಿನ ಪರಿಹಾರ ಕ್ರಮವನ್ನು ಏನಂತ ಕೂಡ ಕರೆಯಬಹುದಾಗಿದೆ ಅಂತ ನೋಡಿದ್ರೆ, ಆಪ್ಷನ್ ಎ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್. ಆಪ್ಷನ್ ಬಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಆಪ್ಷನ್ ಸಿ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಆಪ್ಷನ್ ಡಿ ಎಸ್ಟಿಮೇಷನ್ ಆಫ್ ಲಾಸ್. ಯಾವುದ್ಯಾವುದು ಅಂತ ನೋಡೋದಾದರೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್, ತುರ್ತು ನಿರ್ವಹಣೆ ಅಂತ ಕರಿತೇವೆ ಅಂತ ಹೇಳ್ಬಿಟ್ಟು. ಸೊ ವಿದ್ಯಾರ್ಥಿಗಳೇ, ಈ ಸೆಷನಲ್ಲಿ ನಿಮಗೆ ಭಾರತದಲ್ಲಿ ಇರುವಂತಹ ಅಪಾಯ ಮತ್ತು ದುರ್ಬಲತೆ ನೋಟನ್ನು ನೋಡಿದ್ದೇವೆ, ವಿಪತ್ತು ನಿರ್ವಹಣೆ ಪರಿಹಾರ ಕ್ರಮಾಂಶಗಳನ್ನು ನೋಡಿದ್ದೇವೆ, ಕುಡಿಯೋ ನೀರು, ಆಹಾರ ಮತ್ತು ಶುಚಿತ್ವದ ಬಗ್ಗೆ ಚರ್ಚೆನ ಮಾಡಿದ್ದೀವಿ. ಮುಂದಿನ ಸೆಷನಲ್ಲಿ ಇನ್ನೊಂದು ಆಸಕ್ತಿದಾಯಕ ವಿಚಾರದೊಂದಿಗೆ ಬರೋಣ. ಎಲ್ಲರಿಗೂ ನಮಸ್ಕಾರ. ದಿಸ್ ಈಸ್ ಡಾಕ್ಟರ್ ನಿರಂಜನ್ ಬಾಬು, HS